ಪ್ರಿಯ ವೀಕ್ಷಕರೇ, ತಮಿಳುನಾಡಿನ ದಿಂಡಿಗಲ್ ಜಿಲ್ಲೆಯ ಕೊಡೈಕೆನಾಲ್ನಲ್ಲಿ ಒಂದು ವಿಸ್ಮಯ ಹಾಗೂ ನಿಗೂಢ ಸ್ಥಳವಿದೆ. ಅದೇ ಗುಣಾ ಕೇವ್. 1991ರಲ್ಲಿ ಕಮಲ್ ಹಾಸನ್ ನಟಿಸಿರುವ ಗುಣ ಎಂಬ ಚಲನಚಿತ್ರವನ್ನು ಈ ಸ್ಥಳದಲ್ಲಿ ಹಾಗೂ ಸುತ್ತಮುತ್ತಲಿನ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿದೆ. ಇದೇ ಕಾರಣಕ್ಕೆ ಆಗಿನಿಂದ ಈ ಗುಹೆಗೆ ಗುಣಾ ಕೇವ್ ಎಂದು ಕರೆಯಲಾಗಿದೆ. ಈ ಗುಣಾ ಕೇವ್ಗೆ ಡೆವಿಲ್ಸ್ ಕಿಚನ್ ಎಂದು ಕರೆಯುತ್ತಾರೆ. ಇದು ಪ್ರಪಂಚದಲ್ಲಿ ಅತ್ಯಂತ ನಿಗೂಢ ಹಾಗೂ ಭಯಾನಕ ಗುಹೆಯಾಗಿದೆ. ಈ ನುಗಿಡ ಸ್ಥಳಕ್ಕೆ ನಿಗೂಢತೆಯನ್ನು ತಿಳಿಯಲಾದ ಅದೆಷ್ಟೋ ಜನ ವಾಪಸ್ ಹಿಂತಿರುಗಿದ್ದು ಕೇಳೇ ಇಲ್ಲ ಹಾಗೂ ಪೊಲೀಸ್ ರೆಕಾರ್ಡ್ನಲ್ಲೂ ಕೂಡ ಇಲ್ಲ. ಅಲ್ಲದೆ ಇಂದಿಗೂ ಅದೆಷ್ಟೋ ದೇಹಗಳು ಕೂಡ ದೊರೆತಿಲ್ಲ. ಇದೇ ಕಾರಣಕ್ಕೆ ಈ ಒಂದು ಸ್ಥಳಕ್ಕೆ ಪ್ರವೇಶವನ್ನು ಸಂಪೂರ್ಣ ನಿರ್ಬಂಧ ಹೇರಲಾಗಿತ್ತು. ಇದನ್ನೆಲ್ಲ ಕೇಳಿದ ಮೇಲೆ ನಿಮ್ಮ ಮನಸ್ಸಿನೊಳಗೆ ಕೆಲವೊಂದು ಗೊಂದಲಗಳು ಬಂದೇ ಬರುತ್ತದೆ. ಈ ಸ್ಥಳ ಯಾಕೆಷ್ಟು ನಿಗೂಢ, ಯಾಕೆ ಅಲ್ಲಿ ಹೋದವರೆಲ್ಲ ಕಣ್ಮರೆಯಾಗುತ್ತಾರೆ, ಇಲ್ಲಿ ಅಂತ ವಿಚಿತ್ರ ಏನಿದೆ ಎಂದೆಲ್ಲ ನಿಮಗೆ ಅನುಮಾನಗಳು ಬಂದೇ ಬರುತ್ತವೆ. ಬನ್ನಿ ವೀಕ್ಷಕರೇ, ಈ ನಿಗೂಢತೆಯನ್ನು ಬೆನ್ನಟ್ಟಿ ಹೋಗಿ ರೋಚಕತೆಯನ್ನು ತಿಳಿಯೋಣ. ಈ ಗುಣಾ ಕೇವ್ ಪ್ರತಿ ವರ್ಷ ಕೋಟ್ಯಾಂತರ ಪ್ರವಾಸಿಗರನ್ನು ಪ್ರಪಂಚದ ಎಲ್ಲ ಕಡೆಯಿಂದ ಆಕರ್ಷಿಸಿದೆ. ಈ ಸ್ಥಳಕ್ಕೆ ಗುಣಾ ಕೇವ್ ಅಥವಾ ಗುಣಾ ಗುಹೆಗಳು ಎಂಬ ಹೆಸರು ದೊರೆಯುವುದಕ್ಕೆ ಕಾರಣ 1991ರಲ್ಲಿ ಬಿಡುಗಡೆಯಾದ ಗುಣಾ ಎಂಬ ಚಲನಚಿತ್ರ. ಈ ಚಿತ್ರದ ಸಾಕಷ್ಟು ಸನ್ನಿವೇಶಗಳನ್ನು ಈ ಗುಹೆಯೊಳಗೆ ಹಾಗೂ ಸುತ್ತಮುತ್ತ ಚಿತ್ರೀಕರಿಸಲಾಗಿತ್ತು. ಈ ಚಿತ್ರೀಕರಣದ ಸಂದರ್ಭದ ವೇಳೆ ವಿಸ್ಮಯ ಸಂಗತಿ ಏನೆಂದರೆ ಅಲ್ಲಿ ಯಾವುದೇ ಕ್ಯಾಮರಾಗಳು ಕಾರ್ಯ ನಿರ್ವಹಿಸದಿದ್ದದ್ದು. ಈ ವಿಷಯವನ್ನು ಸ್ವತಃ ಕಮಲ್ ಹಾಸನ್ ಅವರೇ ಟಿವಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ. ಆ ಚಲನಚಿತ್ರ ತಂಡವು ಹೇಳುವ ಪ್ರಕಾರ ಅಲ್ಲಿ ಒಂದು ನಿಗೂಢ ಶಕ್ತಿಯೇ ಕಾರಣ. ಚಿತ್ರತಂಡವು ಹೇಳುವ ಪ್ರಕಾರ ಅಲ್ಲಿರುವ ಒಂದು ನಿಗೂಢ ಶಕ್ತಿಯ ಕಾರಣ ಈ ವಿಚಿತ್ರ ಸಂಗತಿಗಳು ನಡೆಯುತ್ತಿವೆ ಎಂಬುದು. ಆದರೆ ವೈಜ್ಞಾನಿಕ ವಿಷಯವೇನೆಂದರೆ ಆ ಬಂಡೆಗಳ ನಡುವೆ ಉತ್ಪತ್ತಿಯಾಗುವ ಉಷ್ಣಶಾಖದ ಒತ್ತಡದಿಂದ ಅಲ್ಲಿ ಯಾವುದೇ ಎಲೆಕ್ಟ್ರಾನಿಕ್ ಉಪಕರಣಗಳು ವರ್ಕ್ ಆಗುವುದಿಲ್ಲವೆನ್ನುವುದೇ ಅಸಲಿ ಸತ್ಯ. ಕೊನೆಗೆ ಚಿತ್ರತಂಡವು ಗುಹೆಯ ಒಂದು ಸೆಟ್ಟನ್ನು ನಿರ್ಮಿಸಿ ಚಿತ್ರೀಕರಣವನ್ನು ಪೂರ್ಣಗೊಳಿಸಲಾಯಿತು. ಆದರೆ ಚಿತ್ರ ತೆರೆಕೊಂಡ ನಂತರ ಹೇಳಿಕೊಳ್ಳುವಷ್ಟು ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಲಾಗಲಿಲ್ಲ. ಆದರೆ ಚಲನಚಿತ್ರ ಬಿಡುಗಡೆಯ ನಂತರ ಗುಣಾ ಕೇವ್ನ ಆಕರ್ಷತೆಯು ಸಾಕಷ್ಟು ಪ್ರವಾಸಿಗರನ್ನು ಆಕರ್ಷಿಸಲಾರಂಭಿಸಿತು. 1821ರಲ್ಲಿ ಬ್ರಿಟಿಷ್ ಆಫೀಸರ್ B.S. ವಾರ್ಡ್ ಕೊಡೈಕೆನಾಲ್ನ ಸುತ್ತಮುತ್ತಲಿನ ಅರಣ್ಯ ವಲಯದ ಸರ್ವೆ ಮಾಡಲೊರಟಾಗ ಈ ಸ್ಥಳವನ್ನು ಪತ್ತೆ ಹಚ್ಚಿದರು. ಈತನೇ ಮೊದಲ ಬಾರಿಗೆ ಈ ಸ್ಥಳವನ್ನು ಡೆವಿಲ್ಸ್ ಕಿಚನ್ ಎಂದು ಕರೆದರು. ಅಲ್ಲಿಯ ಸ್ಥಳೀಯರು ಹೇಳುವ ಪ್ರಕಾರ ಮಹಾಭಾರತಕ್ಕೂ ಹಾಗೂ ಈ ಸ್ಥಳಕ್ಕೂ ಸಂಬಂಧವಿದೆ ಎಂದು. ಪಾಂಡವರು 14 ವರ್ಷ ವನವಾಸ ಅವಧಿ ಮುಗಿದ ನಂತರ ಈ ಸ್ಥಳದಲ್ಲಿ ತಂಗಿದ್ದರು ಎಂಬುದೇ ಅಲ್ಲಿನವರ ನಂಬಿಕೆ. ಇನ್ನೊಂದೆಡೆ ತಮಿಳುನಾಡಿನ ಕುಬ್ಜ ಜನಾಂಗವೊಂದು ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ವಾಸವಾಗಿತ್ತು ಎಂಬುದು. ಈ ಗುಹೆಗಳ ಮಧ್ಯೆ 3 ಕಂಬಗಳನ್ನು ಹೋಲುವ ಬೃಹತ್ ಬಂಡೆಗಳಿವೆ. ಸರಿಸುಮಾರು 100 ಮೀಟರ್ ಎತ್ತರವಿರಬಹುದು. ಈ 3ನೇ ಕಂಬವನ್ನು ದಾಟಿ ಮುಂದೆ ಹೋದರೆ ಅದೇ ಆ ಗುಹೆಯ ಪ್ರವೇಶ ದ್ವಾರ. ಈ ಗುಹೆಗಳ ಮೇಲೆ ಮರಗಳ ತರಗೆಲೆಗಳು ಬಿದ್ದಿರುವುದರಿಂದ ನಿಮ್ಮ ಕಾಲುಗಳು ಕೂಡ ನೆಲಕ್ಕೆ ತಾಗಲಾರವು. ಹಾಗೆಯೇ ಈ ಬಂಡೆಗಳ ಮೇಲೆಲ್ಲ ಬೃಹತ್ ಮರಗಳ ಹಾಗೂ ಹಾವುಗಳ ಆಕಾರದ ಮರದ ಬೇರುಗಳು ಹಬ್ಬಿಕೊಂಡಿವೆ. ಈ ಎಲ್ಲ ಸಂಗತಿಗಳು ಈ ಕಾಡನ್ನು ಇನ್ನಷ್ಟು ನಿಗೂಢ ಹಾಗೂ ವಿಸ್ಮಯಗಳನ್ನಾಗಿ ಬಿಂಬಿಸಿದೆ. ಈ ಒಂದು ಕಾಡಿನಲ್ಲಿ ಶೋಲಾ ಮರಗಳು ಜಾಸ್ತಿ. ಈ ಮರಗಳ ವಿಶೇಷತೆ ಎಂದರೆ ಬೆಟ್ಟಗಳ ಕಲ್ಲಿನ ಮೇಲೂ ಕೂಡ ದಟ್ಟವಾಗಿ ಬೆಳೆಯಬಲ್ಲವು. ಇವುಗಳನ್ನು ನಮ್ಮ ಕೊಡಚಾದ್ರಿ ಹಾಗೂ ಕೆಮ್ಮಣ್ಣುಗುಂಡಿಯ ಕಾಡುಗಳಲ್ಲಿ ಕಾಣಬಹುದು. ಈ ಶೋಲಾ ಮರಗಳ ಎಲೆಗಳು ನೆಲವನ್ನು ದಟ್ಟವಾಗಿ ಮುಚ್ಚಬಲ್ಲವು. ಎಷ್ಟರ ಮಟ್ಟಿಗೆ ಎಂದರೆ ಅಲ್ಲಿನ ಕಮರಿಗಳು ಹಾಗೂ ಕಂದಕಗಳನ್ನು ಕಾಣದಾಗಿ ಮುಚ್ಚಬಲ್ಲವು. ಇವುಗಳ ಮೇಲೆ ಹೆಜ್ಜೆ ಇಡುವವರು ತುಂಬ ಜಾಗರೂಕರಾಗಿ ಇರಬೇಕು.
ಇತ್ತೀಚೆಗಷ್ಟೇ ಮಲಯಾಳಂನಲ್ಲಿ ಮಂಜುಮೇಲ್ ಬಾಯ್ಸ್ ಎಂಬ ಚಿತ್ರ ತೆರೆಕಂಡದ್ದು ಸುದ್ದಿಯಾಗಿದೆ. ಈ ಚಿತ್ರವು ಈ ಸ್ಥಳದ ನಿಗೂಢತೆಯನ್ನು ಹೇಳುವಂತಹ ಚಿತ್ರ. 2024 ಫೆಬ್ರವರಿ 22ನೇ ತಾರೀಕು ಬಿಡುಗಡೆ ಕಂಡಿತ್ತು. ಕೇವಲ 20 ಕೋಟಿಯಲ್ಲಿ ನಿರ್ಮಾಣವಾಗಿ ಬರೋಬ್ಬರಿ 226 ಕೋಟಿ ಪ್ರಪಂಚಾದ್ಯಂತ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ಆದರೆ ಇದೀಗ ಈ ಶೈತಾನನ ಅಡಿಗಮನೆ ಮತ್ತೆ ಚರ್ಚೆಯಲ್ಲಿದೆ. ಈ ಚಿತ್ರದ ಕಣ್ಮಣಿ ಹಾಡು ಈಗ ಟ್ರೆಂಡಿಂಗ್ನಲ್ಲಿದೆ. உணர்ந்துகொள்ள இது மனித காதல் அல்ல, அதையும் தாண்டி புனிதமானது. ಮೊದಲೇ ಹೇಳಿದ ಹಾಗೆ ಈ ಹಾಡು 1991ರಲ್ಲಿ ತೆರೆಕಂಡ ಕಮಲ್ ಹಾಸನ್ರ ಗುಣ ಚಿತ್ರದ ಹಾಡು. ಈ ಚಿತ್ರದಲ್ಲಿಯೂ ಕೂಡ ಈ ಹಾಡನ್ನು ಮರುಬಳಕೆ ಮಾಡಿ ಗುಣ ಚಿತ್ರಕ್ಕೆ ಟ್ರಿಬ್ಯೂಟ್ ಎನ್ನುವ ರೀತಿ ತೋರಿಸಿದ್ದಾರೆ. ಇಲ್ಲಿ ಮೊದಲೇ ಹೇಳಿದಂತೆ ಇಲ್ಲಿಗೆ ಹೋದ ಅನೇಕರು ವಾಪಸ್ ಬಂದಿಲ್ಲ. ಅಲ್ಲದೆ ಅವರೇನಾದರೂ ಅಂತ ಯಾರಿಗೂ ಗೊತ್ತಿಲ್ಲ. ಇದು ತಮಿಳುನಾಡು ಹಾಗೂ ಕೇರಳ ಬಾರ್ಡರ್ ಆಗಿರುವುದರಿಂದ ಇಲ್ಲಿಗೆ ಕೇರಳದಿಂದ ಹೆಚ್ಚಾಗಿ ಜನ ಭೇಟಿ ಕೊಡ್ತಿದ್ರು. ಹೀಗಿರುವಾಗ ಅಲ್ಲಿಗೆ 2006ರಲ್ಲಿ ಕೇರಳದ ಮಂಜುಮೇಲ್ ಎಂಬ ಊರಿನ ಒಂದಷ್ಟು ಸ್ನೇಹಿತರು ಈ ಒಂದು ಸ್ಥಳವನ್ನು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಬರುತ್ತಾರೆ. ಈ ಯುವಕರ ಪೈಕಿ ಒಬ್ಬ ಗೊತ್ತಿಲ್ಲದೆ ಎಲೆಗಳು ಮುಚ್ಚಿದ ಕಂದಕಕ್ಕೆ ಬೀಳುತ್ತಾನೆ. ಇಲ್ಲಿನ ಕಂದಕಗಳು ಸುಮಾರು 100 ಮೀಟರ್ಗಿಂತ ಹೆಚ್ಚು ಆಳವಾಗಿವೆ ಎನ್ನಲಾಗುತ್ತದೆ. ಇಂಥ ಕಂದಕಗಳಲ್ಲಿ ಬಿದ್ದವರು ಜೀವಂತವಾಗಿರುವುದು ಕಷ್ಟ ಹಾಗೂ ಹೊರತೆಗೆಯುವುದು ಕೂಡ ಕಷ್ಟ. ಹೀಗೆ ಆ ಕಂದಕದಲ್ಲಿ ಬಿದ್ದ ಆ ಯುವಕನನ್ನು ಅಲ್ಲಿಯ ಒಬ್ಬ ಸ್ನೇಹಿತ ಹೇಗೆ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಪೊಲೀಸರ ಸಹಾಯದೊಂದಿಗೆ ಹೇಗೆ ಹೊರತೆಗೆಯುತ್ತಾನೆ ಎಂಬುದು ಈ ಚಲನಚಿತ್ರದ ರೋಚಕತೆ. ಈ ಚಿತ್ರವನ್ನು ನೋಡಿದವರಿಗೆ ಅಲ್ಲಿನ ನಿಗೂಢತೆ ಹಾಗೂ ರೋಚಕತೆಯ ನೋಡಿ ಮೈಜುಮ್ ಎನಿಸದೇ ಇರಲಾರದು. ಈ ಸಾಹಸ ಕಾರ್ಯಕ್ಕೆ ಸ್ನೇಹಿತನಾದ ಸಿಜು ಡೇವಿಡ್ ಎಂಬ ಯುವಕನಿಗೆ 2008ರಲ್ಲಿ ಜೀವನ್ ರಕ್ಷಕ್ ಪದಕವನ್ನು ನೀಡಿ ಗೌರವಿಸಲಾಗಿತ್ತು. ಇದುವರೆಗೂ ಈ ಗುಹೆಯಲ್ಲಿ 16 ಜನ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ ಅಥವಾ ಸಾವನ್ನಪ್ಪಿದ್ದಾರೆ. ಅಲ್ಲದೆ ವರದಿಯಾಗದ ಸಾವುಗಳು ಇನ್ನಷ್ಟಿವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಈಗಲೂ ಕೂಡ ಈ ಗುಹೆಯೊಳಗೆ ಹೋಗದಂತೆ ನಿರ್ಬಂಧಿಸಲಾಗಿದೆ. ಈ ಎಲ್ಲ ನಿಗೂಢತೆ ಹಾಗೂ ಭಯಂಕರತೆಯಿಂದಲೇ ಈ ಗುಣಾಕಿಯು ಪ್ರಪಂಚದಲ್ಲಿ ಒಂದು ಡೇಂಜರಸ್ ಗುಹೆ ಎಂದು ಪ್ರಖ್ಯಾತಿ ಪಡೆದಿದೆ. ಅದೇನೇ ಇರಲಿ, ಪ್ರಕೃತಿಯ ವಿಸ್ಮಯವನ್ನು ತಿಳಿಯುವುದು ಆಪತ್ತಿಗೆ ನಾಂದಿ ಹಾಡಿದಂತೆ. ಪ್ರಕೃತಿಯ ಚೆಲುವನ್ನು ನೋಡಿ ಕಣ್ತುಂಬಿಕೊಳ್ಳಬೇಕು ಹಾಗೂ ಆನಂದಿಸಬೇಕು. ಅದರ ಬದಲು ಯಾವುದೇ ಕಾರಣಕ್ಕೂ ಶೋಧಿಸಲು ಹೋಗಬಾರದು. ವೀಕ್ಷಕರೇ, ಇಂಥ ನಿಗೂಢ ಜಾಗಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ ಅವುಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.